ಹಾಯ್ ಗಾಯ್ಸ್, ಇವತ್ತು ನಾನು ನಿಮಗೆ ನಮ್ಮ ಪಿ ಜಿ ರೂಮ್ನ ತೋರಿಸ್ತೀನಿ. ಓಕೆ, ಒಂದು ಚಿಕ್ಕದಾಗಿ ವ್ಲಾಗ್ ಮಾಡೋಣ ಬನ್ನಿ. ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿ, ನಾನು ಸರಸ್ವತಿ ಫೋಟೋನ ಅಲ್ಲಿ ಅಂಟಿಸಿದ್ದೀನಿ ಪೂಜೆಗೆ ಅಂತ. ಇಲ್ಲೊಂದು ಫ್ಯಾನ್ ಕೊಟ್ಟಿದ್ದಾರೆ ಅವ್ರಿಗೆ ಗಾಳಿ ಬರಲ್ಲ ಅಂತ. ಆ್ಯಕ್ಚುಲಿ ಅಲ್ಲೊಂದು ಫ್ಯಾನ್ ಇದೆ, ಅಲ್ಲೊಂದು ಬೆಡ್ ಹಾಕಿದ್ದಾರೆ. ಆಮೇಲೆ ಅದು ಬಾತ್ರೂಮು, ಜಾಯಿಂಟ್ ಬಾತ್ರೂಮ್ ಇದೆ. ಅಲ್ಲಿ 6 ಶೆಲ್ಫ್ ಕೊಟ್ಟಿದ್ದಾರೆ ಏನಾದರೂ ಸಾಮಾನು ಇಟ್ಕೊಳ್ಳೋಕ್ಕೆ. ಅದು ವಿಂಡೋ, ಚಳಿ ಇದೆ ಅಂತ ನಾನು ಕರ್ಟನ್ನೇ ತೆಗೆದಿಲ್ಲ. ಇಲ್ಲಿಬ್ರದ್ದು ಬೆಡ್ಶೀಟ್ ಇದೆ. ಆ ಸೈಡ್ದವ್ರು ಒಬ್ರು ಖಾಲಿ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ಅದು ಖಾಲಿ ಇದೆ. ಇಲ್ಲೊಬ್ರು ಇದ್ದಾರೆ, ಡ್ಯೂಟಿಗೆ ಹೋಗಿದ್ದಾರೆ. ಆ್ಯಕ್ಚುಲಿ ಈ ಬೆಡ್ಡು ನಮ್ಮದು. ಬೆಡ್ಶೀಟ್ ತೊಳೆಯೋಕೆ ಹಾಕ್ಬಿಟ್ಟಿದ್ದೀನಿ ಇವಾಗ. ಇಷ್ಟೇ ನಮ್ಮ ರೂಮ್. ಚೆನ್ನಾಗಿದೆ, ಒಂಥರ ಕ್ಲೀನಾಗಿದೆ, ಹೈಜೀನ್ ಆಗಿರುತ್ತೆ. ಆ್ಯಕ್ಚುಲಿ ಎಲ್ಲನೂ ಸಾಮಾನು ಇಟ್ಕೊಳ್ಳೋಕ್ಕೂ ಕನ್ವೀನಿಯೆಂಟ್ ಆಗಿದೆ. ಓಕೆ, ಯಾರಾದರೂ ಸ್ಟೂಡೆಂಟ್ಸು ವಿದ್ಯಾರಣ್ಯಪುರದಲ್ಲಿ ಓದೋರು ಇಲ್ಲಿ ಬಂದಿರ್ಬೋದು. ಯಾಕಂದರೆ ಮಧ್ಯಾಹ್ನ ರಜೆ ಇದ್ದಾಗೆಲ್ಲ ಓದ್ಕೋಬೋದು. ಆ್ಯಕ್ಚುಲಿ ರಜೆ ಇಲ್ಲದಾಗ ಈವ್ನಿಂಗೇ ಓದ್ಕೋಬೇಕಾಗತ್ತೆ. ಈವ್ನಿಂಗ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಬಟ್ ಎಲ್ಲರೂ ಬೇಗ ಮಲ್ಕೋತಾರೆ, ಅವಾಗ ಓದ್ಕೋಬೋದು ನೀವೆಲ್ಲರೂ. ಓಕೆನಾ? ಇದು ವಿದ್ಯಾರಣ್ಯಪುರದಲ್ಲಿರ್ತಕ್ಕಂತಹ ಪಿ ಜಿ, ವರಾಹಿ ಪಿ ಜಿ ಅಂತ ಬರುತ್ತೆ. ಸೊ ಎಲ್ಲರೂ ಯಾರಾದರೂ ಸೇರೋರಿದ್ದರೆ ಸೇರಿ ಅಡ್ಮಿಷನ್ ತಗೊಳ್ಳಿ. ಓಕೆನಾ? ಥ್ಯಾಂಕ್ ಯು.